ಬಹುಶಃ ಒಂದು 500 ವರ್ಷಗಳ ಹಿಂದಕ್ಕೆ ಹೋಗ್ಬೇಕು. ಒಬ್ಬ ರಾಜ ರಾಜ್ಯಭಾರವನ್ನ ಮಾಡಬೇಕಾದ್ರೆ ನನ್ನ ದೇಶ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಯನ್ನ ಕಾಣಬೇಕಾದ್ರೆ ನಾನು ಏನು ಮಾಡಬೇಕು ಅನ್ನೋದನ್ನ ಇಡೀ ಜಗತ್ತು ಅವನದೊಂದು ಮನೆ ಮೋಹವನ್ನ ಇಟ್ಟುಕೊಂಡು ಮತ್ತೊಂದರ ಮೇಲೆಲ್ಲವನ್ನು ಕೂಡ ಹಾಳುಗೆಡುತ್ತಕ್ಕಂತಹದ್ದು ನಾವು ಅನ್ನೋದು ಹೋಗಿ ನಾನು ಅನ್ನೋದು ಬಂದು ಅಧಃಪತನಕ್ಕೆ ಹೊರಟು ಬಿಟ್ಟಿದ್ದೀವಲ್ಲ. ಅದಕ್ಕಾಗಿ ನನಗೆ ಬಹಳ ನೋವಿದೆ. ಒಬ್ಬ ಸಣ್ಣ ತಪ್ಪು ಮಾಡಿದ್ರು 9 ರಿಂದ 10 ಲಕ್ಷ ಜನ ತಲೆದಂಡವನ್ನ ಕೆತ್ತಬೇಕಾಗುತ್ತೆ. ಯಾರಾದ್ರೂ ಸಾಧರು ಸಂತರು ನಿಮಗೇನಾದ್ರೂ ಮಾರ್ಗದರ್ಶನ ಮಾಡಿದರೆ ಚಾಚೂ ತಪ್ಪದೆ ಅದನ್ನ ಪಾಲಿಸಬೇಕು. ಕೃಷ್ಣ ರಾಜಕೀಯವನ್ನ ಮಾಡದ, ಆತ ಮಾರ್ಗದರ್ಶಕನಾಗಿದ್ದ. ಕೃಷ್ಣ ಸಿಂಹಾಸನವನ್ನ ಹತ್ತದ ಸಿಂಹ ಗರ್ಜನೆಯನ್ನ ಹೇಗೆ ಮಾಡಬೇಕು ಅಂತ ಕಲಿಸಿಕೊಟ್ಟ. ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ, ರಾಜಕೀಯವನ್ನ ನೀನು ಮಾಡಬೇಕಾದ್ರೆ ಧರ್ಮಶೀಲ ಅಂತ ಇಲ್ಲಿ ಹೇಳ್ತಾ ಇದೆ. ಎಲ್ಲಿದೆಯಪ್ಪ ಧರ್ಮ, ಎಲ್ಲಿದೆಯಪ್ಪ ಶೀಲ ನಿನ್ನ ಹತ್ರ? ಆ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ MD ಸೀಟು ಆ ಕಾಲೇಜಲ್ಲಿ ಇರೋದೇ ಇಲ್ಲ. ಎಲ್ಲಿರುತ್ತೆ? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರುತ್ತೆ. ಅದು ಅವ್ರನ್ನ ಹೋಗಿ ಇಂಪ್ಲೇಸ್ ಮಾಡಿದ್ರೆ ಇಲ್ಲಿ ಬರ್ಬೋದು. ಅಪ್ಲಿಕೇಶನ್ ಕೈಲಿ ಇಲ್ಲಿ ನೋಡ್ದು ಏನೂ ಇರಲ್ಲ. ಎಲ್ಲಿ ಕರ್ಕೊಂಡಿದೆ ಏನನ್ನ ಮಾಡ್ತೀರಿ, ಏನ್ ಅನ್ಬೇಕಿದೆ ಅಂದ್ರೆ ವಿದ್ಯೆಯನ್ನ ಆ ಮಟ್ಟಕ್ಕೆ ಮಾರಿಬಿಡೋದಾದ್ರೆ ಇನ್ನೇನ್ ರಾಜಕೀಯ ಮಾಡ್ತಿರ್ತೀವಿ. ಅನ್ನ, ಅಕ್ಷರ, ಆರೋಗ್ಯ ಈ 3 ಫ್ರೀ ಕೊಡ್ಬೇಕು. ನೀವು ಅಷ್ಟು ಖುಷಿಯಾಗಿ ಕೊಡ್ಬೇಕು. ನೀವೇನ್ ಕೊಡ್ತೀರಿ? ಬಸ್ ಟಿಕೆಟ್ ಒಂದು ಫ್ರೀ ಕೊಡ್ತೀರಿ. 1.25 kg ಪಾಪ ಅದು ಕೂಡ ಮುಗ್ಗಲು ವಾಸನೆ ಬರ್ತಿರುತ್ತೆ. ಅಕ್ಕಿನ ಬಡವರು ಕೊಡ್ತೀರಿ. ದಕ್ಷ ಎಂತಹ ಛಲಗಾರನಾಗಿರ್ಬೇಕಂದ್ರೆ ತಕ್ಷಣ ಕೆಲವೊಂದು ಯೋಜನೆಗಳನ್ನ ಜಾರಿಗೆ ತರುವವನಾಗಿರ್ಬೇಕು. ಅರೆ ಇವರೇನು ಅಂದ್ಕೊಳ್ತಾರೋ, ಅವರೇನು ಅಂದ್ಕೊಳ್ತಾರೋ, ಬಹುಶಃ ನಾನೇನಾದ್ರೂ ಇದನ್ನ ಜಾರಿಗೆ ತಂದುಬಿಟ್ರೆ ನನ್ನ ಪದವಿ ಹೋಗ್ಬಿಡುತ್ತೆ. ಈಗೆಲ್ಲ ಯೋಚನೆ ಮಾಡಬಾರ್ದು. ನಿನ್ನ ಪದವಿಗಿಂತ ಮುಖ್ಯ 10 ಜನಕ್ಕೆ ಅದು ಉಪಯೋಗ ಆಗುತ್ತೆ ಅಂತಂದ್ರೆ ಅದನ್ನ ಜಾರಿಗೆ ತರಬೇಕು. ಈ ಎದುರಾಳಿಗಳಿದಾರಲ್ಲ, ವಿರೋಧ ಪಕ್ಷ ಇದೆಯಲ್ಲ, ಅವರು ಕೂಡ ಸಮರ್ಥಿಸ್ಕೋಬೇಕು. ನಾನೇನು ಮಾತನಾಡಕ್ಕೆ ಆಗಲ್ವಲ್ಲ, ಹಾಗೆ ಮಾತನಾಡ್ಬೇಕು. ಅಂದ್ರೆ ಅಂತಹ ಸಮರ್ಥ ನಾಯಕನಾಗಿರ್ಬೇಕು. ಎದುರಾಳಿಗಳನ್ನು ಎದುರಿಸತಕ್ಕಂತಹ ಚಾಕಚಕ್ಯತೆಯ ಚಾಣಾಕ್ಷತನ ಹೊಂದಿದವನಾಗಿರಬೇಕು. ಅವನನ್ನೇ ಪ್ರತಿಪತ್ತಿಮಾನ್ ಅಂತ ಕರೀತಾರೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕೂಡ ವೀಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳ ರೀತಿಯಾಗಿರುವಂಥ ರೆಮಿಡೀಸ್ ಆಗಿರ್ಬೋದು, ಸೊಲ್ಯೂಷನ್ಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ನಿಮ್ಮ ಜೊತೆ ಸಾಕಷ್ಟು ವರ್ಷಗಳಿಂದ ಟ್ರಾವೆಲ್ ಮಾಡ್ತಾ ಬಂದಿರೋದ್ರಿಂದ ಸ್ವಲ್ಪ ನಿಮ್ಮ ಇಂಟ್ರೆಸ್ಟ್ ಏನು, ಯಾವ ವಿಚಾರದಲ್ಲಿ ಆಸಕ್ತಿ, ಇವೆಲ್ಲ ತಿಳ್ಕೊಂಡು ಕೇಳ್ತಾ ಇದ್ದೀನಿ. ಬೇಸಿಕಲಿ ನಿಮ್ಗೆ ರಾಜಕೀಯ ಅಂತಂದರೆ ಇಷ್ಟ, ಇದು ಒಂದು ಸ್ವಲ್ಪ ನನಗೆ ಗೊತ್ತಿದೆ. ಯಾಕಂದರೆ ಆ ವಿಚಾರ ಅಂತ ತುಂಬಾ ಇಂಟ್ರೆಸ್ಟ್ ಆಗಿರ್ಬೋದು ಅಥವಾ ಮಾತಾಡೋವಂಥ ಶೈಲಿ ಆಗಿರ್ಬೋದು ಭಾಳ ಅದ್ಭುತವಾಗಿರುತ್ತೆ. ಸೊ ಈ ಆಡಳಿತ ಅನ್ನೋಂಥದ್ದನ್ನು ಹೇಗೆ ಮಾಡಬೇಕಾಗತ್ತೆ ಗುರುಗಳೇ? ಇನ್ ಕೇಸ್ ಇವಾಗ ನೀವೇನಾದರೂ CM ಆದರೆ ಸೊ ಏನು ಮಾಡ್ತೀರಾ, ಹೇಗಿರುತ್ತೆ ಆಗ? ಸೊ ಈ ಥರದ್ದು ಒಂದಷ್ಟು ತಿಳ್ಕೊಳ್ಳೋ ಅಂತ ಒಂದು ಕುತೂಹಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಲ್ಲ CM ಆ ಕಡೆ ಹಿಡಿ, ನೀವು ಹೇಗೆ ಅಂತಿರಲ್ಲ ಅದು ಸ್ವಲ್ಪ ನನಗೆ ಬಹಳ ಕುತೂಹಲ ಇರುತ್ತೆ. ದೇಶ ಯಾಕೋ ಬಹಳ ನನಗೆ ಅಚ್ಚುಮೆಚ್ಚು. ರಾಜ್ಯ ಅದಕ್ಕಿಂತಲೂ ಅಚ್ಚುಮೆಚ್ಚಾದರೆ ದೇಶ ಉಳಿದ್ರೆ ನಾವು ಉಳಿಯೋದು. ಇದು ನನ್ನ ಒಂದು ಅಭಿಜಾತಃ. ಈ ಅಭಿಜಾತಃ ಅಂತ ನಾನು ಯಾಕೆ ಕರೆದೆ ಅಂದರೆ, ಇದಕ್ಕೆ ಮೊದಲು ಜಾನಪದ ಅಂತಂದು ಬರುತ್ತೆ. ಜಾನಪದ ಅಂತಂದರೆ ದೇಶವನ್ನು ಕಾಪಾಡುವವನು ಸ್ವದೇಶಿನಾಗಿರಬೇಕು, ಒಂದನೇದು. ಎರಡನೆಯದು ಅಭಿಜಾತಃ. ಅಭಿಜಾತಃ ಅಂತಂದರೆ ಸಂಸ್ಕಾರವಂತನಾಗಿಯೂ ಕುಲಹೀನನಾಗಿದ್ದರೂ ಗುಣಹೀನನಾಗದೆ ರಾಜ್ಯಭಾರವನ್ನು ಜನರ ಹಿತಾಸಕ್ತಿಯನ್ನು ಆಲಿಸುವ ಮುಖಾಂತರ ಜನರಿಗೆ ನೀಡ್ಸ್ ಅಂತ ಏನಿದೆಯೋ, ಜನರಿಗೆ ಅವಶ್ಯಕತೆಗಳು ಅಂತ ಏನಿದೆಯೋ
ಅದನ್ನು ಮನನ ಮಾಡ್ತಾ ಈ ಹಿಂದೆ ಬಹುಶಃ ಒಂದು 500 ವರ್ಷಗಳ ಹಿಂದಕ್ಕೆ ಹೋಗಬೇಕು. ಒಬ್ಬ ರಾಜ್ಯಭಾರವನ್ನು ಮಾಡಬೇಕಾದ್ರೆ ನನ್ನ ದೇಶ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ನಾನು ಏನು ಮಾಡಬೇಕು ಅನ್ನೋದನ್ನು ಇಡೀ ಜಗತ್ತು ಅವನದೊಂದು ಮನೆ, ಇಡೀ ನಾನು ದೇಶ ಮಾತಾಡ್ತಿಲ್ಲ, ಇಡೀ ಜಗತ್ತು ಅವನದೊಂದು ಮನೆ ಅಂದರೆ ಆ ರೀತಿ ಚಿಂತನೆ ಮಾಡಬೇಕು. ಅವನಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆವಾಗ ಅವನ ದೇಶಕ್ಕಾದ ಕನಿಷ್ಠ ಪಕ್ಷ ಬರ್ತಾನೆ. ಜಗದ್ಗುರುಗಳು ಅಂತಾರಲ್ಲ, ಅದರ ಅರ್ಥ ಏನು? ಜಗತ್ತನ್ನೇ ಬಹುಶಃ ಅಭಿಮಂತ್ರತ, ಜಗತ್ತನ್ನೇ ಅಂದರೆ ಜಗತ್ತು ಚೆನ್ನಾಗಿರಬೇಕು, ಜಗತ್ತು ಎಲ್ಲ ರೀತಿಯ ಕ್ಷಾಮಡಾಮರಾದಿಗಳಿಂದ ಭಯದಿಂದ ನಿರ್ಭಯದಿಂದ ಇರಬೇಕು, ಯಾವುದೇ ಅನಾಹುತಗಳಿರಬಾರದು, ಯಾವುದೇ ವಿಕೋಪಗಳು ಬರಬಾರದು ಅಂತ ಹೇಳಿ ತಪಸ್ಸಂಪನ್ನನಾಗುವವರೇ ಜಗದ್ಗುರುಗಳು. ಯಾರು ಅಂತಹ ತಪಸ್ಸನ್ನು ಆಚರಣೆ ಮಾಡ್ತಾರೋ ಅವರು ಜಗದ್ಗುರುಗಳು. ಈಗ ಜಾತಿಗೊಂದೊಂದು ಗುರುಗಳಾಗಿದ್ದಾರೆ, ಏನೇನಾಗಿದೆಯೋ ಗೊತ್ತಿಲ್ಲ. ಜಾತಿಗೆ ಸೀಮಿತ ಆಗಿಬಿಟ್ಟಿದೆ, ಅದು ಜ್ಯೋತಿಗೆ ಸೀಮಿತ ಆಗಬೇಕಾಗಿತ್ತು. ಆಗ ಅದೊಂದು ರೀತಿಯ ಪ್ರಖ್ಯಾತಿ ಆಗ್ತಿತ್ತು ಏನೋ, ನನಗೆ ಗೊತ್ತಿರೋ ಪ್ರಕಾರ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಜಾತಿಗಳಿಗೆ ಸಂಬಂಧಪಟ್ಟಾಗ ತೆಗೆದುಕೊಳ್ಳಬೇಡಿ ಪ್ರೀತಿಯ ಬಂಧುಗಳೇ. ದೇಶವನ್ನು ತಲೆಯಲ್ಲಿಟ್ಕೊಂಡು ಮಾಡ್ತೀನಿ ಅಂತಂದರೆ ಈ ರೀತಿಯೇ ಹೇಳುತ್ತಾನೆ. ಅಭಿಜಾತಃ ಅಂತಂದರೆ ಅಷ್ಟು ಸಂಸ್ಕಾರವಂತನಾಗಿ ನಾವು ಹೇಗಿರಬೇಕು, ಇನ್ನೊಬ್ಬರು ಹಾಗೆ ಇರಬೇಕು ಅನ್ನೋದನ್ನು ಮನಸ್ಸಿಗೆ ಹಾಕ್ಕೊಂಡೇ ರಾಜ್ಯಭಾರವನ್ನು ಮಾಡಬೇಕು. ನಮಗೆ ನೋವಾದರೆ ಈ ದೇಶಕ್ಕೆ ನೋವಾದಾಗೆ, ನಮಗೆ ನೋವಾದರೆ ನಮ್ಮ ಅಕ್ಕಪಕ್ಕದವ್ರಿಗೂ ನೋವಾದಾಗೇನೆ. ಹಿಂಸೆ ಅನ್ನೋದನ್ನು ಪೂರ್ಣ ಪ್ರಮಾಣದಲ್ಲಿ ತಡಿಬೇಕು. ಯಾಕಂದರೆ ಭಗವಂತ ನಮ್ಮನ್ನು ಕಳಿಸ್ಕೊಟ್ಟಿರೋದು ಈ ಲೋಕಕ್ಕೆ. ಈ ಥರದ್ದು ಅವನ ಬಳಿ ಎಷ್ಟು ಲೋಕಗಳಿದಾವೋ, ಅವನ ಪಾದದ ಕೆಳಗಡೆ ಎಷ್ಟು ಲೋಕಗಳಿದಾವೋ, ಅದಕ್ಕಾಗಿ ಈ ಲೋಕಕ್ಕೆ ನಾವು ಬಂದಿದ್ದೀವಿ ಅಂತಂದರೆ ಏನೋ ಒಂದು ಉಪಯೋಗ ಇದೆ. ಆ ಉಪಯೋಗಕ್ಕಾಗಿ ನಮ್ಮನೆಯಲ್ಲಿ ಕಳಿಸಿರ್ತಾನೆ. ಆ ಉಪಯೋಗ ಮಾಡೋಕ್ಕೇ ಬಿಡದೆ, ಅನುಭವಿಸೋಕ್ಕೂ ಬಿಡದೆ, ಇನ್ನೊಬ್ಬರಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ನೋವು ನಿವಾರಣೆ ಮಾಡೋಕ್ಕೂ ಬಿಡದೆ, ಕ್ಷುಲ್ಲಕವಾಗಿರ್ತಕ್ಕಂತಹ ಕಾರಣಗಳನ್ನು ಇಟ್ಟುಕೊಂಡು, ಮತ್ಸರ ಭಾವನೆ ಇಟ್ಟುಕೊಂಡು, ಖೇದ ಭಾವನೆ ಇಟ್ಟುಕೊಂಡು, ಮೋಹವನ್ನು ಇಟ್ಟುಕೊಂಡು ಮತ್ತೊಂದರ ಮೇಲೆಲ್ಲವನ್ನು ಕೂಡ ಹಾಳುಗೆಡುತ್ತಕ್ಕಂತಹದ್ದು ನಾವು ಅನ್ನೋದು ಹೋಗಿ ನಾನು ಅನ್ನೋದು ಬಂದು ಅಧಃಪತನಕ್ಕೆ ಹೊರಟು ಬಿಟ್ಟಿದ್ದೀವಲ್ಲ. ಅದಕ್ಕಾಗಿ ನನಗೆ ಬಹಳ ನೋವಿದೆ ಆ ಒಂದು ರಾಜಕೀಯದಲ್ಲಿ. ಯಾರು ಒಬ್ಬ MLA ಸಣ್ಣದೊಂದು ತಪ್ಪು ಮಾಡಿದ್ರೆ ಅಲ್ಲಿರ್ತಕ್ಕಂಥ 5-6 ಲಕ್ಷ ಜನರ ಮೇಲೆ ಹೊರೆ ಬಿದ್ದು ಬಿಡುತ್ತೆ. ಅದೇ ಒಬ್ಬ MP ಸಣ್ಣ ತಪ್ಪು ಮಾಡಿದ್ರು 9ರಿಂದ 10 ಲಕ್ಷ ಜನ ತಲೆದಂಡವನ್ನು ತೆತ್ತಬೇಕಾಗತ್ತೆ. ಅವನು ಒಬ್ಬ ತಪ್ಪು ಮಾಡಿದ್ರೆ, MP ಅನ್ನುವವ ಒಬ್ಬ ತಪ್ಪು ಮಾಡಿದ್ರೆ 10 ಲಕ್ಷ ಜನ ವಿಲಿ ಅಂತ ಒದ್ದಾಟ ಮಾಡಬೇಕಾಗತ್ತೆ. ಲೆಕ್ಕ ಮಾಡಿಕೊಳ್ಳಿ. ಇನ್ನು ಭಾರತ ದೇಶಾದ್ಯಂತ ಇರ್ತಕ್ಕಂತಹ MP ಏನಿದ್ದಾರೋ ತಪ್ಪು ಮಾಡಿದರೆ ಬಹುಶಃ ಎಷ್ಟು ಜನಕ್ಕೆ ನಷ್ಟ ಆಗುತ್ತೆ, ಎಷ್ಟು ದುಃಖ ಆಗುತ್ತೆ. ಇಲ್ಲಿ ನನ್ನ ನೋವಿದೆ. ಇನ್ನು ಗ್ರಾಮ ಪಂಚಾಯಿತಿ ಮೆಂಬರಿಂದ ಹಿಡಿದು ಇನ್ನಿರ್ತಕ್ಕಂಥ ಪಾರ್ಲಿಮೆಂಟ್ ಒಳಗಡೆ ಕೂತ್ಕೊಂಡಿರ್ತಕ್ಕಂತಹದ್ದು ಸದಸ್ಯರ ತನಕ ನೀವೇನಾದರೂ ಮಾತಾಡಲಿಕ್ಕೆ ಹೊರಟ್ರೆ ಅಷ್ಟು ಇದ್ದಾವೆ. ಆಮೇಲೆ ಬದಲಾವಣೆ ಇದೆಯಲ್ಲ, ಕೆಲವೊಂದು ಗೌಪ್ಯ ಮಾಡ್ತೀನಿ ಇಲ್ಲಿ. ಕಾರಣ ಏನಂತಂದರೆ, ನನ್ನನ್ನು ಪರ್ಸ್ನಲ್ಲಾಗಿ ಭೇಟಿ ಮಾಡ್ತಕ್ಕಂಥವ್ರಿಗೆ ಆ ಅವಕಾಶನ ಹೇಳಿರ್ತೇನೆ. ಈಗಲೂ ಕೆಲವರು ಅದನ್ನು ಅನೂಚಾನ ತಪ್ಪದೆ ಆ ಒಂದೊಂದು ವರ್ಡ್ ಗುರುಗಳ ನಾನು ಈ ವರ್ಡ್ ಬಳಸ್ಬೋದಾ ಅಂತ ಕೇಳ್ತಾರೆ. ಇದು ನಿಮ್ಮ ಅನುಮತಿ ಪಡೆದು ನಾನು ಇದನ್ನು ಮಾತಾಡ್ಬೋದಾ ಅಂತ ಹೇಳ್ತಾರೆ. ಹಾಗೆಲ್ಲ ಕೆಲವು ಇದ್ದಾವೆ. ಅದಕ್ಕಾಗಿ ದೇಶ ಸುಭಿಕ್ಷವಾಗಿರಬೇಕು ಅಂತಂದರೆ ಒಂದಷ್ಟು ಪಾಯಿಂಟ್ಸ್ ನಿಮ್ಮ ಮುಂದೆ ಹೇಳುವಂಥ ಅವಕಾಶ ಪ್ರೀತಿಯ ಬಂಧುಗಳೇ ಈ ಮಗು ಕೇಳಿದ್ದಕ್ಕೆ ನಾನು ನಿಮಗೆ ಹೇಳುತ್ತಿದ್ದೇನೆ. ಹಾಗೆ ಇರಬೇಕು, ಅಂತಹದ್ದು ಇರಬೇಕು, ಆಗ ಮಾತ್ರ ಸಾಧ್ಯ ಆಗುವಂಥದ್ದು. ನೆಕ್ಸ್ಟ್ 3ನೇದು ಸು ಪ್ಲಸ್ ಅವಗ್ರಹ ಅಂದರೆ ಸುವ ಅಗ್ರಹ ಅಂತ. ಇವ್ರು ಹೆಂಗೆ ಅಂತಂದರೆ ಧರ್ಮಶೀಲರಾಗಿರಬೇಕು, ಪ್ರಜ್ಞಾವಂತರಾಗಿರಬೇಕು, ವಿಜ್ಞಾನವಂತರಾಗಿರಬೇಕು, ಸುಜ್ಞಾನವಂತರಾಗಿರಬೇಕು. ತಾಳ್ಮೆ ಎಷ್ಟಿರಬೇಕಂದ್ರೆ ಭೂಮಿಯಷ್ಟೇ ತಾಳ್ಮೆ ಇವರಲ್ಲಿರಬೇಕು. ಯಾರಾದರೂ ಸಾಧರು ಸಂತರು ನಿಮಗೇನಾದರೂ ಮಾರ್ಗದರ್ಶನ ಮಾಡಿದರೆ ಚಾಚೂ ತಪ್ಪದೆ ಅದನ್ನು ಪಾಲಿಸಬೇಕು. ಮಾರ್ಗದರ್ಶನ ಬಹಳ ಮುಖ್ಯ ಆಗುವಂಥದ್ದು. ಅದಕ್ಕೆ ಹೇಳ್ತಾನೆ ಮಾರ್ಗದರ್ಶಕರು ಯಾರಾಗಿರ್ತಾರೆ ಅಂತಂದರೆ ಸಾಮಾನ್ಯವಾಗಿ ಗುರುಗಳೇ ಆಗಿರ್ತಾರೆ.
ರಾಜಕೀಯಕ್ಕೂ ಅಷ್ಟೇ ಕೃಷ್ಣ ರಾಜಕೀಯವನ್ನು ಮಾಡಿದ, ಆತ ಮಾರ್ಗದರ್ಶಕನಾಗಿದ್ದ. ಕೃಷ್ಣ ಸಿಂಹಾಸನವನ್ನು ಹತ್ತದ ಸಿಂಹ ಗರ್ಜನೆಯನ್ನು ಹೇಗೆ ಮಾಡಬೇಕು ಅಂತ ಕಲಿಸಿಕೊಟ್ಟ. ಈಗ ನೋಡಿ, ಯಾರಾದರೂ ಒಬ್ಬ ರಾಜಕೀಯದವ್ರು ನೋಡಿ, ಎಲ್ಲ ತರಹದ ದೊಡ್ಡ ಮಟ್ಟದ ಶಾಲಾ ಕಾಲೇಜುಗಳು ರಾಜಕೀಯದವರು ಆಗಿರ್ತವೆ. ಎಲ್ಲ ಮಟ್ಟದ ದೊಡ್ಡದು ಐಷಾರಾಮದಾಗಿರತಕ್ಕಂತಹ ಚೌಲ್ಟ್ರಿಗಳು ರಾಜಕೀಯದವ್ರಿಗೆ ಆಗಿರ್ತವೆ. ಎಲ್ಲ ಮಟ್ಟದ ದೊಡ್ಡ ಮಟ್ಟದ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ರಾಜಕೀಯದವ್ರಿಗೆ ಆಗಿರ್ತವೆ. ಎಲ್ಲ ಮಟ್ಟದ ರೆಸಾರ್ಟ್ಗಳು ದೊಡ್ಡದು ರಾಜಕೀಯದವ್ರು ಆಗಿರ್ತವೆ. ಎಲ್ಲ ಮಟ್ಟದ ಭೂಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಏನಿದಾವೋ ಅದೆಲ್ಲವೂ ಕೂಡ ಇಲ್ಲಿ ಲೇಔಟ್ ಆಗಿರಬಹುದು, ಆಮೇಲೆ ಅಪಾರ್ಟ್ಮೆಂಟ್ಗಳಾಗಿರಬಹುದು, ವಿಲ್ಲಾಗಳಾಗಿರಬಹುದು, ಈ ತರಹದ ಪ್ರಾಜೆಕ್ಟ್ ಎಲ್ಲವೂ ಕೂಡ ರಾಜಕೀಯದವರು ಆಗಿರ್ತವೆ. ಇನ್ನೂ ಇಷ್ಟುದ್ದ ಹೋಗೋದು ಬೇಡ, ಎಲ್ಲ ಥರ ದೊಡ್ಡ ದೊಡ್ಡ ಐಷಾರಾಮೇನೆ ಅವೆಲ್ಲವೂ ಕೂಡ ರಾಜಕೀಯದವರು ಆಗಿದ್ದಾವೆ. ಅವರ ರಾಜಕೀಯಕ್ಕೆ ಬರೋ ಮುನ್ನ ಇವು ಯಾವೂ ಇರಲಿಲ್ಲ ಅವ್ರ ಹತ್ರ. ಅಂದರೆ ರಾಜಕೀಯದಲ್ಲಿ ಬರೋದೇನಕ್ಕೆ? ಲಾಭ ಮಾಡಿಕೊಳ್ಳೋಕ್ಕೆ. ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ? ರಾಜಕೀಯವನ್ನು ನೀನು ಮಾಡಬೇಕಾದರೆ ಧರ್ಮಶೀಲ ಅಂತ ಇಲ್ಲಿ ಹೇಳ್ತಾ ಇದೆ. ಎಲ್ಲಿದೆಯಪ್ಪ ಧರ್ಮ? ಎಲ್ಲಿದೆಯಪ್ಪ ಶೀಲ ಅಲ್ಲಿ ನಿನ್ನ ಹತ್ರ? ಎಲ್ಲಿದೆ ಶೀಲ? ಧರ್ಮಶೀಲ ಎಲ್ಲಿದೆ? ಏನು ಸಂಪಾದನೆ ಮಾಡಿದೀಯಾ? ನೀನು 49 ವಂಶಗಳಿಗಾಗಬೇಕು ಅಷ್ಟು ಕಡಿದು ಕಟ್ಟ್ಯಾಕೆ ಹೋಗ್ತಿದ್ಯಾ ನೀನು? ಇದನ್ನು ಏನು ಅನ್ನಬೇಕು ಹೇಳು? ಇದನ್ನು ಏನು ಅನ್ನಬೇಕು? ಖಾರವಾಗಿ ಮಾತಾಡಿದ್ರೆ ಬೇಸರ ಆಗಬಹುದೇನೋ, ಇಷ್ಟಿದೆ. ಎಲ್ಲ ತರಹ ದೊಡ್ಡದು ಏನಿದೆಯೋ ಬಡವರ ಹತ್ರ ರಕ್ತ ಹೀರುವಂಥದ್ದು. ಕಾಲೇಜಿಗೆ ಒಂದು ಸೀಟ್ ತೊಗೋಬೇಕಾದ್ರೆ ಪಡಿಪಾಟ್ಲೆ ಬೀಳಬೇಕು, ನಿಮ್ಮ ಹತ್ರ ಪಡಿಪಾಟ್ಲೆ ಬೀಳಬೇಕು. ಆ MBBS ಸೀಟುಗಳು, MD ಸೀಟುಗಳು ಇನ್ನು ಸಾಧ್ಯವೇ ಇಲ್ಲ. ಆ MDಗೆ ಹಣ ಬಿಟ್ಟುಬೇಡಿ, ಇಂಪ್ಲೂಯೆನ್ಸ್ ಬೇಕೇ ಬೇಕು. ಇಂಪ್ಲೂಯೆನ್ಸ್ ಇಲ್ಲದೆ ನೀವು MD ಸೀಟ್ ತಗೊಳ್ಳೋಕ್ಕೆ ಚಾನ್ಸು ಇಲ್ಲ, ನೀವು ರ್ಯಾಂಕ್ ಬಂದು ಸಾಧ್ಯ ಇಲ್ಲ. ಏನು ಅನ್ನಬೇಕು ಇದನ್ನು? ಇನ್ನು ಹಣ ಅಲ್ಲಿ ಲಕ್ಷ ಮಾತಾಡೋದೇ ಇಲ್ಲ, ಕೋಟಿಗಳೇ ಮಾತಾಡುತ್ತೆ ಅಲ್ಲಿ MDಗೆ. ಹೆಂಗೆ ಓದಬೇಕು? ತುಂಬ ರ್ಯಾಂಕು, ಬಹಳಷ್ಟು ಜ್ಞಾನ ಇದೆ ಅವರ ಹತ್ರ. ಆ ಜ್ಞಾನಕ್ಕೆ ನೀವು ಬೆಲೆ ಕೊಡ್ತಾ ಇದ್ದೀರೇನೋ? ಎಲ್ಲಿ ಧರ್ಮಶಿಲ್ಪಾದ್ರೆ ನೀವು? ತುಂಬ ರ್ಯಾಂಕ್ ನಾನು ನೋಡಿದ್ದೀನಿ, ಬಹಳ ನೋವಾಗುತ್ತೆ. ನೀವು ಎಷ್ಟು ನಾಲೆಡ್ಜ್ ಅವ್ರಿಗಿರುತ್ತೆ ಪಾಪ ಆ ಮಕ್ಕಳಿಗೆ ಅಂತಂದರೆ, 4 ಸಲ MD ಮಾಡಿದಷ್ಟು ನಾಲೆಡ್ಜ್ ಇರುತ್ತೆ, ನೀವು ಸೀಟೇ ಕೊಡಲ್ಲ ಅದಕ್ಕೆ. ಅದು ಕೂಡ ಏನೋ ಆ ಕಾಲೇಜಿಗೆ ಸಂಬಂಧಪಟ್ಟಾಗೆ MD ಸೀಟು ಆ ಕಾಲೇಜಲ್ಲಿ ಇರೋದೇ ಇಲ್ಲ. ಎಲ್ಲಿರುತ್ತೆ? ಸೆಂಟ್ರಲ್ ಗೌರ್ಮೆಂಟಲ್ಲಿರುತ್ತೆ. ಅದು ಅವ್ರನ್ನ ಹೋಗಿ ಇಂಪ್ಲೂಯೆನ್ಸ್ ಮಾಡಿದ್ರೆ ಇಲ್ಲಿ ಬರ್ಬೋದು, ಅಪ್ಲಿಕೇಶನ್ ಕೈಲಿ ಇಟ್ಕೊಂಡು. ಇಲ್ಲಿ ನೋಡ್ರಿ ಏನೂ ಇರಲ್ಲ. ಎಲ್ಲಿ ಕಂಟ್ರೋಲ್ ಇದೆ ಅಪ್ಪ? ಏನನ್ನು ಮಾಡ್ತೀರಿ ನೀವು? ಏನು ಅನ್ಬೇಕು ಇದನ್ನು? ಅಂದರೆ ವಿದ್ಯೆಯನ್ನು ಆ ಮಟ್ಟಕ್ಕೆ ಮಾರಿಬಿಡೋದಾದರೆ ಇನ್ನೇನು ರಾಜಕೀಯ ಮಾಡ್ತೀರಿ ನೀವು? ಹೇಗೆ ನಿಮ್ಮನ್ನು ಧರ್ಮಶೀಲರು ಅಂತ ಕರೆಯೋದು? ಅನ್ನ, ಅಕ್ಷರ, ಆರೋಗ್ಯ ಈ 3 ಫ್ರೀ ಕೊಡಬೇಕು ನೀವು. ಅಷ್ಟು ಖುಷಿಯಾಗಿ ಕೊಡಬೇಕು. ನೀವೇನು ಕೊಡ್ತೀರಿ? ಬಸ್ ಟಿಕೆಟ್ ಒಂದು ಫ್ರೀ ಕೊಡ್ತೀರಿ, 1/4 kg ಪಾಪ ಅದು ಕೂಡ ಮುಗ್ಗಲು ವಾಸನೆ ಬರ್ತಿರುತ್ತೆ, ಅಕ್ಕಿನ ಬಡವ್ರಿಗೆ ಕೊಡ್ತೀರಿ. ಇನ್ನು ಕೆರೆ ಮಣ್ಣು ತೆಗೆಸೋ ಮಾತು ಬಿಟ್ಬಿಡಿ, ಯಾವುದೋ ಒಂದು ಅದು ಇದೊಂದು ಲೈಟ್ ಒಂದು ಕೊಡ್ತೀರಿ. ಬಹುಶಃ ವೆಯ್ಟ್ ಇರೋದೆಲ್ಲ ನೀವು ಹೊಡೆದು ಹಾಕಿರ್ತೀರಿ, ಅವ್ರಿಗೊಂದು ಲೈಟ್ ಕೊಡ್ತೀರಿ. ನಿಮ್ಮ ವೆಯ್ಟ್ ನೀವು ಬೆಳೆಸ್ಕೊಂಡು ಹೋಗ್ತಾ ಇರ್ತೀರಿ. ನನ್ನ ಪ್ರಕಾರ ಇಲ್ಲಿ ಪದಚ್ಯುತಿ ಬಂತು. ಬಹುಶಃ ರಾಜಕೀಯ ಮಾಡಬೇಕಾದ್ರೆ ಅವನೊಬ್ಬ ಕಾರಣೀಭೂತನಾಗಿರಬೇಕು. ಅಂಬೇಡ್ಕರ್ ಹೇಳಿದ್ದೇನಂತಂದರೆ, ರಾಜಕೀಯದಲ್ಲಿ ಹಣ ಮಾಡೋಕ್ಕೆ ಬರಬೇಡ, ನೀನು ಸಂಪಾದನೆ ಮಾಡಿದೆಯಲ್ಲ ಅದನ್ನಷ್ಟು ಹಂಚಕ್ಕೆ ಬಾ, ಸ್ವಲ್ಪ ಜನ ಸೇವೆ ಮಾಡೋಕ್ಕೆ ಬಾ ಅಂತ. ನೀವು ಜನ ಸೇವೆ ಯಾಕೆ ಮಾಡೋಕ್ಕೆ ಅಲ್ಲ, ಜನ ನಿಮ್ಮ ಹತ್ರ ಬಂದು ಕಿವಿ ಕೊಟ್ಟು ನಿಂತ್ಕೊಂಡಿದ್ರು ಕೂಡ ಬಹುಶಃ ನೀವು ಅವರಿಗೆ ಕಾಣಿಸ್ಕೊಳ್ಳೋದಿಲ್ಲ. ನಿಮಗೆ ಈ ದೊಡ್ಡ ಮಟ್ಟದ ಪ್ರೋಟೋಕಾಲ್ ಏನೇನೇನೇನೋ ಬೇಕು ನಿಮಗೆ. ಜನರು ಕಟ್ಟಿರೋ ಟ್ಯಾಕ್ಸ್ ದುಡ್ಡಲ್ಲಿ ಬಹುಶಃ ಇದನ್ನೆಲ್ಲ ಉಲ್ಟಾ ಮಾಡಿ ಬಿಸಾಕ್ಬೋದು. ಬಹುಶಃ ಸಂವಿಧಾನದ ಪ್ರಕಾರವಾಗಿಯೇ ಹೋದರೆ, ನಾನು ಹೇಳ್ತೇನೆ ಸಂವಿಧಾನವನ್ನು ನಾನು ಎಲ್ಲೂ ಕೂಡ ಚಾಚು ತಪ್ಪದೆ ಪಾಲನೆ ಮಾಡಿ ಹೋದರೆ ಮಾತ್ರ ಸಾಧ್ಯ ಆಗುತ್ತೆ. ಬಹುಶಃ ಎಲ್ಲಿ ನೀವು ಮಾಡ್ತಾ ಇದ್ದೀರಿ, ಎಲ್ಲಿ ನಾನು ಇದನ್ನು ಆ ಸಂವಿಧಾನವನ್ನು ಎಲ್ಲೋ ಒಂದು ಲೈನ್ ಬಾರ್ಡರ್ ಬಿಟ್ಟು ಮಾತಾಡ್ತಿಲ್ಲ, ಅಷ್ಟಾಗಿ ಇಲ್ಲಿರಬೇಕು. ಎಲ್ಲಿ ಇದೆಯೋ ಗೊತ್ತಿಲ್ಲ. ಇನ್ನು ಕೃತಶಿಲ್ಪ ಅಂತಂದರೆ ಯುದ್ಧವನ್ನು ಮಾಡ್ತಕ್ಕಂತಹ ಪರಿಣಿತನ ಚೆನ್ನಾಗಿ ಅರ್ತಿರಬೇಕು. ಯಾವಾಗ ಎಲ್ಲಿ ಹೇರ ಜೊತೆ ಹೇಗೆ ಆ ಯುದ್ಧ ಕೂಡ ಹೇಗಿರಬೇಕು, ಅದು ಕೂಡ ಹಿಂಸೆ ಇಲ್ಲದೆ ಮಾಡಿದಾಗ ಯುದ್ಧ ಹೇಗಿರಬೇಕು ಅನ್ನೋದನ್ನು ಕೂಡ ಆ ಕೃತಶಿಲ್ಪ ಅದರಲ್ಲಿ ಹೇಳ್ತಾರೆ. ಇನ್ನು ಕೃತಶಿಲ್ಪ ಅಂದರೆ ನಾನೊಂದು ನಿಮಗೊಂದು ಬುಕ್ ಕೊಡ್ತೀನಿ, ಅಷ್ಟು ಸಬ್ಜೆಕ್ಟ್ ಇದೆ ರಾಜಕೀಯದಕ್ಕೆ ಸಂಬಂಧಪಟ್ಟದ್ದು. ಇನ್ನು ಚಕ್ಷುಷ್ಮಾನ್ ಅಂತಂದರೆ ಹೇಗೆ ಗೊತ್ತು, ತುಂಬ ಸೂಕ್ಷ್ಮ ಕಣ್ಣಲ್ಲೇ ಗಮನಿಸೋದಿರುತ್ತವೆ. ಅಂತಹ ಕಣ್ಣಲ್ಲೇ ಗೂಢಾಚಾರ ಪಡೆಯನ್ನು ನೀವು ನಿಗ್ರಹ ದಳ ಅಥವಾ
ರಿಸರ್ಚಿಂಗ್ ಅನಲೈಸಿಂಗ್ ವಿಂಗ್ ಈ ಪದ್ಧತಿಯಲ್ಲಿ ಹೇಗಿಟ್ಟಿರಬೇಕು ಅಂತಂದ್ರೆ ಅಂತಹ ಚಕ್ಷುಷ್ಮಾನ್, ಅಂತಹ ಚತುರ್ಮತಿತನವನ್ನು ಹೊಂದಿದವನಾಗಿರಬೇಕು ರಾಜಕೀಯವನ್ನು ಪ್ರವೇಶ ಮಾಡಬೇಕಾದರೆ. ಅಷ್ಟು ಜ್ಞಾನವುಳ್ಳವನಾಗಿರಬೇಕು. ಯುದ್ಧದ ಪರಿಣಿತಿಯನ್ನಂತೆ ಮಾತ್ರ ಅದ್ಭುತವಾಗಿ ಹೊಂದಿರಬೇಕು, ನಿಮಗೆ ಸಾಟಿನೇ ಇಲ್ಲ ಆಗಿರಬೇಕು. ಅಲ್ಲಿ ಆಯುಧಗಳು ಮಾತಾಡೋದಕ್ಕಿಂತಲೂ ನಿಮ್ಮ ವಾಗ್ಬಾಣಗಳು ಮಾತಾಡಬೇಕು. ಅದು ಚಕ್ಷುಷ್ಮಾನ್. ಗೂಢಾಚಾರರ ಪಡೆಯನ್ನು ಹಾಗೆ ಸಜ್ಜುಗೊಳಿಸಿರಬೇಕು, ಅಷ್ಟು ಚೆನ್ನಾಗಿ ನೋಡ್ಕೊಂಡಿರಬೇಕು, ಅಷ್ಟು ಅದ್ಭುತವಾಗಿ ನೇಮಿಸ್ಕೊಂಡಿರಬೇಕು, ಆಗಿರಬೇಕು. ದೇಶ ಸಂರಕ್ಷಣೆ ಮಾಡಬೇಕಂದ್ರೆ ಅದು ಪ್ರಾಜ್ಞಃ ಅಂತ ಹೇಳ್ತಾನೆ. ಪ್ರಾಜ್ಞಃ ಅಂತಂದರೆ ಸ್ವಂತ ಬುದ್ಧಿಯನ್ನು ಹೊಂದಿದವನಾಗಿರಬೇಕು. ಯಾರೋ ಹೇಳಿಕೊಟ್ಟದ್ದನ್ನೇ ಹೇಳೋದಲ್ಲ, ಸ್ವಂತವಾಗಿ ನಿನ್ನ ಆಲೋಚನೆಗೆ ಬರಬೇಕು. ಅತ್ಯಂತ ಪ್ರಜ್ಞೆಯನ್ನು, ಅದರಲ್ಲೂ ಸ್ಥಿತಪ್ರಜ್ಞೆಯನ್ನು ಹೊಂದಿದವನಾಗಿರಬೇಕು. ಯಾರೋ ಹೇಳಿಕೊಟ್ಟ ಮಾತುಗಳು ಒಂದೆರಡು ಹೇಳೋದು, ಅವರೇನೋ ಹೇಳಿದರು ಅಂತೇಳಿ ಅದಕ್ಕೆ ಸ್ವಲ್ಪ ಕುಣಿದಾಡ್ಬಿಡೋದು, ಇನ್ಯಾರೋ ಹೇಳಿದ್ರು ಅಂತ ಇನ್ನೊಬ್ಬರ ಮೇಲೆ ಮತ್ಸರದ ಮಾತುಗಳಾಡೋದು, ಇದ್ಯಾವುದೂ ಕೂಡ ಸಲ್ಲದು. ನೀನು ಹೇಗಿರಬೇಕು ಅಂತಂದರೆ ದೇಶದ ರಕ್ಷಣೆಯಲ್ಲಿ ಜೊತೆಗೆ ದೇಶದ ಅಭಿವೃದ್ಧಿಯಲ್ಲಿ ಕುದುರೆಗೆ ನಾವು ಆ ಕಡೆ ಈ ಕಡೆ ಹೋರೆ ನೋಟ ನೋಡಿದಾಗೆ ಕಟ್ಟಿರ್ತೀವಲ್ಲ, ಹಾಗೆ ಕಟ್ಟಿಕೊಂಡು ದೇಶದ ಹಿತಚಿಂತನೆಯಲ್ಲಿ ಅಂತಹ ಪ್ರಾಜ್ಞ ಸ್ಥಿತಿಯಲ್ಲಿ ನೀನು ಹೊರಡಬೇಕು. ನಂತರ ಧಾರಯಿಷ್ಣು ಅಂಡ್ ದಕ್ಷ. ಧಾರಯಿಷ್ಣು ಅಂತಂದರೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರಬೇಕು, ಬಹಳ ಚೆನ್ನಾಗಿರಬೇಕು ಆ ನೆನಪಿನ ಶಕ್ತಿ. ಅಂತಹ ನೆನಪಿನ ಶಕ್ತಿ ಇರಬೇಕು ಅಂತಂದರೆ ಅವನು ಧರ್ಮಶೀಲನಾಗಿದ್ದರೆ ಒಂದಷ್ಟು ಧರ್ಮಕ್ಕೆ ಪದಚ್ಯುತಿ ಬರದ ಹಾಗೆ ಒಂದಷ್ಟು ಮೌನ ವಹಿಸ್ತಾನೆ. ಯಾವ ಸಂದರ್ಭದಲ್ಲಿ ಮೌನ, ಆ ಮೌನ ಯಾವ ರೀತಿ ಇರಬೇಕು ಅಲ್ಲಿ ಆತ ಧಾರಯಿಷ್ಣು. ದಕ್ಷ ಎಂತಹ ಛಲಗಾರನಾಗಿರ್ಬೇಕಂದ್ರೆ ತಕ್ಷಣ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತರುವವನಾಗಿರಬೇಕು. ಅರೆ ಇವರೇನು ಅಂದ್ಕೊಳ್ತಾರೋ, ಅವರೇನು ಅಂದುಕೊಳ್ತಾರೋ, ಬಹುಶಃ ನಾನೇನಾದರೂ ಇದನ್ನು ಜಾರಿಗೆ ತಂದುಬಿಟ್ರೆ ನನ್ನ ಪದವಿ ಹೋಗಿಬಿಡುತ್ತೇನೋ, ಈಗೆಲ್ಲ ಯೋಚನೆ ಮಾಡಬಾರ್ದು. ನಿನ್ನ ಪದವಿಗಿಂತಲೂ ಮುಖ್ಯ 10 ಜನಕ್ಕೆ ಅದು ಉಪಯೋಗ ಆಗುತ್ತೆ ಅಂತಂದರೆ ಅದನ್ನು ಜಾರಿಗೆ ತರಬೇಕು. ಇಲ್ಲಿ 1000 ಜನ ಮುಖ್ಯ ಆಗ್ತಾರೆ, ಒಬ್ಬರಿಂದ 1000 ಜನ ಹಾಳಾಗಬಾರ್ದು. ಒಬ್ಬ ಹಾಳಾದ ಪರವಾಗಿಲ್ಲ, 1000 ಜನ ಚೆನ್ನಾಗಿರಬೇಕು. ಇದು ಆ ಒಂದು ರಾಜಕೀಯದ ವ್ಯಕ್ತಿಗೆ ಇರತಕ್ಕಂತಹ ಭೂಷಣಗಳಲ್ಲಿ ಅತ್ಯಂತ ಅದ್ಭುತವಾಗಿರುವಂಥ ಭೂಷಣ. ನಂತರ ವಾಗ್ಮಿ ಇನ್ನು ನಾನು ಹೇಳೋದೇ ಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಉತ್ತಮವಾಗಿರತಕ್ಕಂತಹ ವಾಗ್ಮಿ ಆಗಿರಬೇಕು. ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂತಹ ಈ ಒಂದು ಪ್ರಜಾಪ್ರಭುತ್ವದ ಈ ಒಂದು ಸರ್ಕಾರಗಳು ಹೇಗಿರಬೇಕು ಅಂತಂದರೆ ಪ್ರೀತಿಯಿಂದ, ಮಮತೆಯಿಂದ, ಮಧುರತೆ ಅಂತಂದರೆ ನಿಮ್ಮ ಮಾತು ಸಿಹಿ ಜೇನಿನ ಹಾಗಿರಬೇಕು. ಇದೆಯಾ? ಕಠೋರವಾಗಿರ್ತವೆ. ಅಂದರೆ ನಿಮ್ಮ ವಾಗ್ಮಿ ಸಾಮಾನ್ಯ ಜನ ಹೃದಯವನ್ನು ತಟ್ಟಬೇಕು. ಅಬ್ಬಾ ಏನು ಮಾತಾಡ್ದ ಕಣೆ, ಏನು ಹೇಳಿದ ಕಣೆ ಆತ, ಆ ಮಾತೊಂದು ಸಾಕು ನಮಗೆ ಅನ್ಬೇಕು, ಆ ಮಾತೊಂದು ಸಾಕನ್ಬೇಕು. ಹಾಗೆ ನಿನ್ನ ಮಾತು ಕೂಡ ಇನ್ನೊಬ್ಬರಿಗೆ ನೋವು ಕೊಡದ ಹಾಗೆ, ಅವರ ಮನ ಮುಟ್ಟುವ ಹಾಗೆ ಕಾರ್ಯರೂಪಕ್ಕೆ ಬರೋಂಥ ಮಾತಾಗಿರಬೇಕದು. ಸುಮ್ಮನೆ ಡಂಬಾಚಾರದ ಮಾತಾಗಿರಬಾರ್ದು. ನೀನು ಏನೇ ಆಗಿದ್ದರೂ ಕೂಡ, ನೀನು ಈ ಪಕ್ಷ ಅಲ್ಲ, ನೀನು ಬಂಡಾಯದ ವ್ಯಕ್ತಿ ಆಗಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ಡಂಬಾಚಾರದ ಮಾತುಗಳು ನೀ ಅಲ್ಲಿ ಕಾಣಿಸ್ಕೊಳ್ಬಾರ್ದು. ಅಂದರೆ ಅಷ್ಟು ತೂಕವಾಗಿರಬೇಕು, ಉತ್ತಮ ವಾಗ್ಮಿಯಾಗಿರಬೇಕು. ಪ್ರಜೆಗಳು ನನ್ನವರು, ನನ್ನ ಕುಟುಂಬದವರಿವರು ಅಷ್ಟೇ. ಅದಕ್ಕಿಂತೂ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಮಾತನಾಡೋದಾದರೆ ನನ್ನ ದೇಹದ ಒಂದೊಂದು ಅಂಗಾಂಗ ನನ್ನ ಪ್ರಜೆಗಳು. ಯಾವ ಅಂಗಕ್ಕೆ ನೋವಾದರೂ ನೋವೇ ಅಲ್ಲ, ಹಾಗೇ ತಿಳಿಯಬೇಕು. ಇನ್ನು ನಾನು ಇದಕ್ಕಿಂತಲೂ ಹೆಚ್ಚಿಗೆ ಹೇಳಿದರೆ ವಾಗ್ಮಿಗೆ ಅರ್ಥ ಹೋಗ್ಬಿಡುತ್ತೆ. ಇಷ್ಟಿರಬೇಕು. ಪ್ರಗಲ್ಭ ಅಂದರೆ ಪ್ರೌಢವಾಗಿ ಮಾತನಾಡುವವನಾಗಿರಬೇಕು. ಪ್ರತಿಪತ್ತಿಮಾನ್ ಅಂದರೆ ಈ ಎದುರಾಳಿಗಳಿದಾರಲ್ಲ, ವಿರೋಧ ಪಕ್ಷ ಇದೆಯಲ್ಲ, ಅವರು ಕೂಡ ಸಮರ್ಥಿಸ್ಕೋಬೇಕು. ನಾನೇನು ಮಾತನಾಡೋಕ್ಕೆ ಆಗಲ್ವಲ್ಲ, ಹಾಗೆ ಮಾತನಾಡಬೇಕು ನೀವು. ಅಂದರೆ ಅಂತಹ ಸಮರ್ಥ ನಾಯಕನಾಗಿರಬೇಕು. ಎದುರಾಳಿಗಳನ್ನು ಎದುರಿಸ್ತಕ್ಕಂತಹ ಚಾಕಚಕ್ಯತೆಯ ಚಾಣಾಕ್ಷತನ ಹೊಂದಿದವನಾಗಿರಬೇಕು. ಅವನನ್ನೇ ಪ್ರತಿಪತ್ತಿಮಾನ್ ಅಂತ ಕರೀತಾರೆ. ಹಾಗೆ ಎದುರಾಳಿಗಳನ್ನು ಕೂಡ ಸಮರ್ಥವಾಗಿ ಎದುರಿಸ್ತಕ್ಕಂತಹ ಶಕ್ತಿ ಹೊಂದಿದವನಾಗಿರಬೇಕು. ಉತ್ಸಾಹ ಪ್ರಭಾವಯುಕ್ತ ಅಂತಂದರೆ ಯಾವಾಗೂ ಮನೋಲ್ಲಾಸದಿಂದ, ಉತ್ಸಾಹದಿಂದ ಕೂಡಿರಬೇಕು, ಲವಲವಿಕೆಯಿಂದ ಇರಬೇಕು. ಅಷ್ಟೇ ಚೆನ್ನಾಗಿರತಕ್ಕಂಥ ಉತ್ಸಾಹಿ ಸ್ನೇಹಿತರು ಹೊಂದಿರಬೇಕು. ಅಷ್ಟೇ ಚೆನ್ನಾಗಿರ್ತಕ್ಕ ಉತ್ಸಾಹಿ
ಸಂಬಂಧಿಕರು ಜೊತೆಗಿರಬೇಕು ಅಂತ ಹೇಳ್ತಾರೆ. ಮನೆಯಲ್ಲಾಗಿರಬಹುದು, ಹೊರಗಡೆ ಆಗಿರಬಹುದು, ನೆಮ್ಮದಿಗೆ ಭಂಗ ಇರಬಾರದು. ಅಷ್ಟು ರಾಜಕಳೆ, ರಾಜ TV ಅವನಲ್ಲಿ ಇದ್ದು ರಾಜ್ಯಭಾರವನ್ನು ಮಾಡುವವನಾಗಿದ್ದರೆ ಮಾತ್ರ ದೇಶದ ಸೇವೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ನಂತರ ಕ್ಲೇಶಸಹ ಮತ್ತು ಶುಚಿ. ಈ ಕ್ಲೇಶಸಹ ಅಂತಂದರೆ ಎಷ್ಟೇ ಥರದ ಟೀಕೆಗಳು ಬಂದರೂ, ಎಷ್ಟೇ ಥರದ ಅವಮಾನಗಳು ಬಂದರೂ ನೀವು ಪ್ರಾಮಾಣಿಕವಾಗಿ ಇದ್ದೀರಿ ಅಂತಂದರೆ ಯಾರೇ ಟೀಕೆಗಳು ಬಂದರೂ ಕೂಡ ನೀವು ಪ್ರಾಮಾಣಿಕವಾಗಿ ಮುನ್ನಡೆಯಬೇಕು. ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದರೂ ಆನೆ ನಡೆದದ್ದೇ ದಾರಿ. ಯಾಕೆ ಆನೆ ನಡೆದ ದಾರಿ? ಅದಕ್ಕೆ ಸಂಬಂಧಪಟ್ಟಾಗಿರತಕ್ಕಂಥ ನಿಮ್ಮ ಯೋಚನೆ ಇದೆಯಲ್ಲ, ಗಾಢವಾಗಿ ಆಳವಾಗಿ ದೇಶದ ಹಿತಾಸಕ್ತಿಯ ಮೇಲೆ ಇದೆ. ಅದಕ್ಕಾಗಿ ಶುಚಿ, ಕೈ ಬಾಯಿ ಶುದ್ಧಿ ಇರಬೇಕು. ಅರೆ ಈ ಹಣ ನನ್ನದಲ್ಲ, ಅರೆ ಈ ನೆಲ ನನ್ನದಲ್ಲ, ನಾನು ಕಬಳಿಸಬಾರ್ದು ಇದನ್ನು, ಇದು ಪ್ರಜೆಗಳದ್ದು ಅಂತ ಅನ್ನುವವನೇ ರಾಜಕೀಯ. ಈಗ ಯಾರನ್ನಾದ್ರೂ ನೋಡಿ ನೋಡೋಣ, ಈ ಪಟ್ಟಿಯೊಳಗಡೆ ಯಾರನ್ನಾದ್ರೂ ಒಮ್ಮೆ ನೀವು ಇಳಿಸಿ ನೋಡೋಣ, ಒಂದು ಹೆಸರು ಬರೀ ನೋಡೋಣ, ಸಾಧ್ಯ ಇದೆಯಾ? ಇದು ಶುಚಿ. ನಂತರ ಮೈತ್ರ, ಎಲ್ಲರನ್ನು ಕೂಡ ನಿಧಾನಕ್ಕೆ ಸಮಾಧಾನವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂತಹ ಗುಣ ಹೊಂದಿದವನಾಗಿರಬೇಕು. ಎಷ್ಟು ಚತುರಮತಿತನವನ್ನು ಇಲ್ಲಿ ಪ್ರದರ್ಶನ ಮಾಡಬೇಕು ಅಂತಂದರೆ, ಬ್ರಹ್ಮನನ್ನು ಗಗನದಲ್ಲಿ ಹೊತ್ತು ವಿಹರಿಸ್ತಕ್ಕಂಥ ಅಂಶದ ನೀತಿಯನ್ನು ನೀವೆಲ್ಲ ಜಾರಿ ನಿಮಗೆ ನೀವು ತಂದುಕೋಬೇಕು. ಅಂತಹ ನಿಷ್ಠೆ ಪ್ರಜ್ಞಾವಂತನಾಗಿರಬೇಕು. ದೃಢಭಕ್ತಿ ಅಂತಂದರೆ ದೇಶ ಪ್ರೇಮ, ರಾಷ್ಟ್ರ ನಿಷ್ಠೆ ಅವನಲ್ಲಿ ಸದಾ ಇರಬೇಕು. ಅವನ ರಕ್ತದಲ್ಲೇ ಅದಿರಬೇಕು. ಯಾವಾಗಲೂ ಆಲೋಚನೆ ಅದನ್ನೇ ಮಾಡ್ತಿರಬೇಕು. ನಿಮ್ಮ ಸಮಸ್ಯೆ ನೀವು ಆಲೋಚನೆ ಮಾಡಿದರೆ ದೇವರಾಣಿಗೂ ನಿಮಗೆ ಅವಕಾಶ ಕೊಡೋದಿಲ್ಲ. ದೇವರು ದೇಶವನ್ನೇ ನೀನು ನಾನು ಏನೋ ಒಂದು ಮಾಡಬೇಕು, ಈ ದೇಶಕ್ಕೆ ಏನೋ ಒಂದು ಮಾಡಬೇಕು ಅಂತ ಹೇಳಿ ಮತ್ತು ನೆನಪು ಮಾಡ್ಕೊಳ್ತಿದ್ದರೆ ದೇಶಕ್ಕೂ ಪ್ಲಸ್ ನಿಮ್ಮ ಕುಟುಂಬಕ್ಕೂ ಆ ಒಂದು ಭಗವನ್ನಿಯಾಮಕನ ಕೃಪೆ ಇದ್ದೇ ಇರುತ್ತೆ. ಅಂತಹ ದೃಢವಾಗಿರುವ ಅಚಲ ಒಂದು ದಿನಕ್ಕೆ ಇಟ್ಕೊಂಡು ಮತ್ತೊಂದು ದಿನ ಅಯ್ಯೋ ಬಿಡೋ ಅಂತ ಅನ್ಬಾರ್ದು. ಯಾವಾಗಲೂ ಕೂಡ ಸಂಕಲ್ಪ ಇರಬೇಕು. ಬರೀ ಸಂಕಲ್ಪ ಅಲ್ಲ, ದೃಢ ಸಂಕಲ್ಪ ಇರಬೇಕು. ಅಂತಹ ದೃಢ ಸಂಕಲ್ಪವೇ ಈ ರಾಷ್ಟ್ರ ಪ್ರೇಮ, ದೇಶ ಸೇವೆ ಅಂತಕ್ಕಂತಹದ್ದು. ಅದು ಹೇಗೆ ಅಂತಂದರೆ, ದೇಶಕ್ಕೆ ಸೇವೆ ಮಾಡು ಅಂತಂದರೆ ಎಲ್ಲೋ ಇಲ್ಲ, ಜನಸೇವೆ ಮಾಡ್ತೀವಲ್ಲ ಅದು ಜನಾರ್ದನ ಸೇವೆ. ನೀನು ಪೂಜೆ ವಿಗ್ರಹ ಮಾಡಬೇಕಾಗಿಲ್ಲ ಮಗ. ಜನಸೇವೆಯೇ ಜನಾರ್ದನ ಸೇವೆ, ಮಾನವ ಸೇವೆಯೇ ಮಾಧವನ ಸೇವೆ, ದೇಶ ಸೇವೆಯೇ ಈಶ ಸೇವೆ. ನೀನು ಒಂದು ಸಲ ಪೂರ್ಣವಾಗಿ ದೇಶವನ್ನು ಮನಸ್ಸಿಟ್ಕೊಂಡ್ರೆ ಪ್ರತಿನಿತ್ಯ ನೀನು ಈಶ್ವರನ ಆರಾಧನೆ ಮಾಡಿದಾಗ ಇಷ್ಟು ಭಕ್ತಿ ಇರಬೇಕು ಅಂತ ಹೇಳ್ತಾನೆ. ಶೀಲಬಲ ಅಂದರೆ, ಶೀಲಬಲ ಅಂತಂದ್ರೆ ತುಂಬ ಇಷ್ಟುದ್ದ ಮಾತಾಡ್ತಾನೆ. ಶೀಲಬಲ ಅಂತಂದರೆ ಅತ್ಯಂತ ಆರೋಗ್ಯವಂತನಾಗಿರಬೇಕು, ದೃಢಕಾಯ ಚಿತ್ತನಾಗಿರಬೇಕು, ಪ್ರಬಲ ಬಲಾಢ್ಯನಾಗಿರಬೇಕು, ಯುಕ್ತಾಯುಕ್ತಗಳನ್ನು ಚರ್ಚೆ ಮಾಡುವನಾಗಿರಬೇಕು. ಅಷ್ಟೇ ಕಾಳಜಿ, ನಿನ್ನ ದೇಹದ ಮೇಲೆ ಎಷ್ಟು ಚೆನ್ನಾಗಿ ಆರೋಗ್ಯ ನೀನು ನೋಡ್ಕೊಳ್ತೀಯೋ ಅಷ್ಟೇ ಆರೋಗ್ಯ ನನ್ನ ಪ್ರಜೆಗಳಿಗೆ ಅಂತಹ ಆರೋಗ್ಯವಾಗಿರತಕ್ಕಂಥ ಆಹಾರಗಳ ಪೂರೈಕೆ ಆಗ್ತಾ ಇದೆಯಾ ಅದನ್ನು ಕೂಡ ಗಮನಿಸೋನಾಗಿರಬೇಕು. ಯಾರೋ ಫುಡ್ ಮಿನಿಸ್ಟರ್ ಇದ್ದಾನೆ ಬಿಡ ಅವ್ನು ನೋಡ್ಕೊಳ್ತಾನೆ ಅಂತಲ್ಲ, ನೀನೊಬ್ಬ ರಾಜನಾಗಿದ್ದರೆ ಎಲ್ಲವನ್ನು ಕೂಡ ಗಮನಿಸ್ತಾ ಬರಬೇಕು. ಎಲ್ಲಿ ಅಂತಂದರೆ, ನಿನ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡು ಎಲ್ಲೋ ಒಂದು ಕಡೆ ರೈತ ಆ ಸೀಮೆ ಹುಲ್ಲನ್ನು ತೆಗೀತಿದ್ದಾನಲ್ಲ, ಅಲ್ಲಿ ತನಕ ನಿನ್ನ ಸಿಂಹಾಸನಕ್ಕೂ ಆ ಸೀಮೆ ಹುಲ್ಲಿಗೂ ಲಿಂಕ್ ಇರಬೇಕು. ಅಷ್ಟು ಚೆನ್ನಾಗಿ ನೀನು ಪರಿಗಣಿಸ್ತಾ ಇರಬೇಕು, ನೋಡ್ತಿರಬೇಕು. ನಿನ್ನ ಜ್ಞಾನಚಕ್ಷುವಿನಿಂದ ಪ್ರತಿಯೊಂದು ಗಮನಿಸ್ತಿರಬೇಕು. ಅಂದರೆ ದೇಶಾಭಿಮಾನ ಅಷ್ಟು ನಾಡಿಗಳಲ್ಲಿ ಅದ್ಭುತವಾಗಿ ಸಂಚಾರವಾಗ್ತಾನೇ ಇರಬೇಕು. ಇಲ್ಲೊಂದು ಬಹಳ ಮುಖ್ಯವಾದದ್ದಿದೆ, ಸ್ತಂಭ ಚಾಪಲ್ಯ ವರ್ಜಿತ. ಇದು ಮೊದಲು ಬೇಕು. ಈ ಬಹಳ ಮುಖ್ಯ. ಇದು ಈ ಅಹಂಕಾರ, ಒಣಜಂಬ, ಸ್ವಪ್ರತಿಷ್ಠೆ, ನಾನು ಅನ್ನೋದನ್ನು ಮೊದಲು ಬಿಡಬೇಕು. ಈ ಒಣಜಂಬ ಇದೆಯಲ್ಲ, ಈ ಅಹಂಕಾರ ಇದೆಯಲ್ಲ, ಇದು ಸಲ್ಲದು. ನನ್ನ ಜನ ಈ ರೀತಿ ನೋಡಬೇಕು, ನಾನು ಈ ರೀತಿ ಪ್ರೋಟೋಕಾಲಲ್ಲಿ ಹೋಗಿ ಜನ ನೋಡಬೇಕು ಅನ್ನೋದು ಮನಸ್ಸಿಗೆ ಹಾಕ್ಕೊಟ್ರೆ ಮುಗೀತು. ಬಹುಶಃ ಅದು ಸಮಂಜಸವಲ್ಲ. ಈ ಒಣಜಂಬಗಳನ್ನು, ಅಹಂಕಾರವನ್ನು ವರ್ಜಿಸುವ, ಅಂದರೆ ಮುಕ್ತವಾಗಿ ನಿನಗೆ ನೀನೇ ಒಮ್ಮೆ ಹೇಳಿಕೊಳ್ಳುತ್ತಾ ಇದನ್ನು ವರ್ಜಿಸಬೇಕು. ಹತ್ರಕ್ಕೂ ಕೂಡ ನೀನು ಈ ಸ್ತಂಭ ಚಾಪಲ್ಯವನ್ನು ವರ್ಜಿಸಲೇಬೇಕಾಗತ್ತೆ. ಇದು ಬಹಳ ಮುಖ್ಯವಾಗಿರುತ್ತೆ ದೇಶಾಭಿಮಾನ ಆಗಿರುವವನಿಗೆ. ನೆಕ್ಸ್ಟು ಸೌಮ್ಯ ದರ್ಶನ ಅಂತಂದರೆ ನೋಡುವುದಕ್ಕೆ ಹಾಗೆ ರಾಜ ಕಳೆ,
ಹಾಗೆ ನೋಡುವುದಕ್ಕೆ ಆ ರಾಜ ಟಿ ವಿ, ಹಾಗೆ ಆ ರಾಜ ಗಾಂಭೀರ್ಯ ಇದೆಯಲ್ಲ ಅದು ಬೇಕಾಗತ್ತೆ. ಅಂತಹ ಅವನ ನಡೆಯಲ್ಲೂ ನುಡಿಯಲ್ಲೂ ಸೌಮ್ಯತನವನ್ನು ಪ್ರದರ್ಶನ ಆಗ್ತಾ ಇರಬೇಕು. ಅಂತಹ ಮುಖದಲ್ಲಿ ಆ ಲಕ್ಷಣ ಇರಬೇಕು, ಆ ಕಳೆ ಇರಬೇಕು. ಪೂರ್ಣವಾಗಿ ಕೊಳೆಯನ್ನು ತುಂಬಿದರೆ ಎಲ್ಲಿಯ ರಾಜಾವ? ಮನಸ್ಸು ಮತ್ತು ದೇಹ ಎರಡೂ ಕೊಳೆಯಿಂದ ತುಂಬಿರಬಾರದು. ಅಂತಹ ಸೌಮ್ಯ ದರ್ಶನನಾಗಿರಬೇಕು, ಅವನಷ್ಟೇ ರಾಜನಾಗಲಿಕ್ಕೆ ಸಾಧ್ಯವಾಗ್ತಾನೆ ಅಂತ. ಬಹುಶಃ ನಮ್ಮ ಮನಸ್ಸಿದೆಯಲ್ಲ ಹಾಗೆ ಸೌಮ್ಯದಿಂದ ಪ್ರದರ್ಶನವಾಗಬೇಕು. ನೆಕ್ಸ್ಟು ಕೊನೆಯದೇನೋ ನಿಮ್ಗೆ ಹೇಳಬೇಕು ಅಂತಂದರೆ, ನಾನು ವೈರಾಣಂ ಅಕರ್ತಾಹ ಅಂತ ಹೇಳ್ತಾನೆ. ವೈರಾಣಂ ಅಕರ್ತಾಹ ಅಂತಂದರೆ ಇಲ್ಲಿನ ಮಾತು ಅಲ್ಲಿ ಹೇಳುವವನು, ಅಲ್ಲಿನ ಮಾತು ಇಲ್ಲಿ ಹೇಳು ಜಗಳ ತಂದಿರುವವನು. ಈ ಜಗಳ ತಂದಿರಲ್ಲ, ಇವರು ಮಾತ್ರ ಸಮಂಜಸವೇ ಅಲ್ಲ. ಅದಕ್ಕೆ ನಾನು ರಾಜಕೀಯವನ್ನೇ ನೀವು ಮಾಡಬೇಕಾದ್ರೆ ವೈರತ್ವದಿಂದ ಮಾಡಬಾರದು, ವೀರತ್ವದಿಂದ ಮಾಡಬೇಕು ಅಂತ ಹೇಳ್ತಾನೆ. ಅಂತಹ ವೀರತ್ವ ಗುಣ ಸಂಪನ್ನವಾಗಿರಬೇಕು. ಅವನು ರಾಜ. ಈಗ ಹೇಳಿ ನಿಮ್ಮ ಮುಂದೆ ಯಾರನ್ನು ತಂದುಕೊಳ್ತೀರೋ ಅಂತಹ ಪ್ರಜ್ಞಾವಂತ ನಿಷ್ಠೆ ಇರ್ತಕ್ಕಂಥವರನ್ನು ಹುಡುಕಾಟ ಮಾಡೋದು ಹೇಗೆ ಅಂತೇಳಿ ನಿಮಗೆ ಬಿಟ್ಟುಬಿಡ್ತೀನಿ ಪ್ರೀತಿಯ ಬಂಧುಗಳೇ. ರಾಜಕೀಯ ಅಂತಂದರೆ ಬೇರೆ ಏನೇನು ಹೇಳ್ತಾರಲ್ಲ, ರಾ ಅಂದರೆ ರಾವಣ, ಜ ಅಂದರೆ ಜರಾಸಂಧ, ಕಿ ಅಂದರೆ ಕೀಚಕ, ಯ ಅಂದರೆ ಯಮ, ಇದೇ ನಮಗೆ ಕಾಣಿಸ್ತಾ ಇದೆ. ಬಿಟ್ಟರೆ ಅಂತಹ ರಾಮನೂ ಕಾಣಲಿಲ್ಲ, ಭೀಷ್ಮನೂ ಕಾಣಲಿಲ್ಲ, ನಮಗೆ ಆಂಜನೇಯನೂ ಕಾಣಲಿಲ್ಲ, ಕೃಷ್ಣನೂ ಕಾಣಲಿಲ್ಲ, ಬಲರಾಮ ಕಾಣಲಿಲ್ಲ, ಅರ್ಜುನ ಕಾಣಲಿಲ್ಲ, ಯುಧಿಷ್ಠಿರ ಕಾಣಲಿಲ್ಲ, ನಕುಲ ಸಹದೇವ ಕಾಣ್ತಾ ಇಲ್ಲ. ಎಲ್ಲಿನ ರಾಜಕೀಯ, ಎಲ್ಲಿನ ರಾಜ್ಯಭಾರ, ಹೇಗೆ ಮಾಡಬೇಕು? ದೇಶಾಭಿಮಾನ ಅಂತಂದರೆ ಬಹುಶಃ ನಾನು ಪಕ್ಷಪಾತವಿಲ್ಲದೆ ಕೆಲವೊಂದೆಲ್ಲ ನಾನು ನಿಮಗೆ ಯಾಕೆ ತಿಳಿಸ್ತೇನೆ ಅಂತಂದರೆ, ಅಂತಹ ರಾಜ ರಾಜ್ಯಕ್ಕೆ ಬಂದಾಗ, ಅಂತಹ ರಾಜ ದೇಶಕ್ಕೆ ಬಂದಾಗ ಸುಭಿಕ್ಷವಾಗಿರ್ತಕ್ಕಂತಹ ಬೆಳೆಗಳು ಬೆಳೆಯಲು ಸಾಧ್ಯ ಇರುತ್ತೆ. ನಾನು ಹೇಳಿದೆ ನಿಮಗೆ 108 ಪಾಯಿಂಟಲ್ಲಿ ನಾನು ಯಾವಾಗಲೂ ಹೇಳಿದಾಗ 30 ವರ್ಷ ಮಳೆ ಬಂದಿಲ್ಲ ಅಂದರೂ ಕೂಡ ರೈತರು ಸಂಪನ್ನವಾಗಿರ್ಬೋದು ಅಂಥ ಯೋಜನೆಗಳಿದ್ದಾವೆ. ಎಷ್ಟೇ ಜನ ಇದ್ದರೂ ಒಂದು ಮನೆಯಲ್ಲಿ ಒಬ್ಬರಿಗೆ ಗೌರ್ಮೆಂಟ್ ಜಾಬ್ ಕೊಡಬಹುದು. ಆಮೇಲೆ ಈ ಶಾಲಾ ಕಾಲೇಜುಗಳಿದ್ದಾವೆಲ್ಲ, ನಾನು ಹೇಳ್ತಿರೋದು ಪ್ರತಿಯೊಬ್ಬರು ಕೂಡ ಪುಷ್ಕಳವಾಗಿರಬಹುದು. ಎರಡನೆಯದು ಅವರ ವಿದ್ಯೆ ಬುದ್ಧಿ ಹೇಗಿರುತ್ತೋ, ಅವರ ಪ್ರತಿಭೆ ಹೇಗಿರುತ್ತೋ ಹಾಗೆ ಬೆಳೆಯಬಹುದು. ಪೂರ್ಣವಾಗಿ ನನಗೆ ಗೊತ್ತಿರೋ ಪ್ರಕಾರ ಸಾಲ ಮುಕ್ತವಾಗಿ ಕೂಡ ಮಾಡಬಹುದು. ಆದರೆ ರಾಜಕೀಯದ ಬೆಳೆಗಳೇನು ಅಂತಂದರೆ, ಅವರನ್ನು ಅವರು ತೋರಿಸ್ಕೊಳ್ತಾ, ಅವ್ರನ್ನವರು ಬಿಂಬಿಸ್ಕೊಳ್ತಾ, ಇನ್ನೊಬ್ಬರನ್ನ ಟೀಕೆ ಮಾಡ್ತಾ 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 ಇಲ್ಲಿ ತನಕ ಮುಂದುವರೆದಿದೆ, ಇನ್ನು ಮುಂದುವರೆಯೋದು ಹಾಗೇನೆ. ಇನ್ನೇನು ಹೇಳೋದು ಗೊತ್ತಿಲ್ಲ ಪ್ರೀತಿಯ ಬಂಧುಗಳ, ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ನಿಮಗೆ ನೇಚರ್ ತುಂಬ ಇಷ್ಟ, ಪ್ರಾಣಿ ಪಕ್ಷಿಗಳು ಇಷ್ಟ, ಅದೇ ರೀತಿಯಲ್ಲಿ ರಾಜಕೀಯ ಕೂಡ ಇಷ್ಟ. ಅದಕ್ಕೆ ನಿಮ್ಮ ಒಂದು ಆಡಳಿತ ಅನ್ನೋಂಥದ್ದು ಹೇಗಿರುತ್ತೆ, ನೀವು CM ಆದರೆ ಹೇಗೆ ಅನ್ನೋ ಒಂದು ತಿಳ್ಕೊಳ್ಳೋ ಕುತೂಹಲಕ್ಕೋಸ್ಕರ ಈ ಪ್ರಶ್ನೆ ಇಟ್ಟೆ. ಬಟ್ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರಿ, ಹೇಗಿರಬೇಕು, ಅವ್ರು ಏನೆಲ್ಲ ಫಾಲೋ ಮಾಡಬೇಕು. ಯಾರಾದರೂ ಒಬ್ಬರನ್ನ ಹೇಳಿ ಅಂದ್ರು, ಯಾರನ್ನ ಆಲೋಚನೆ ಮಾಡಿದ್ರು ಕೂಡ ಯಾವೊಂದು ಹೆಸರು ಕೂಡ ಬರಲಿಲ್ಲ ಅಂತ ಹೇಳ್ಬೋದು. ಯಾಕೆ ಬರಲ್ಲ ಅಂದ್ರೆ ಎಲ್ಲಿ ಅಷ್ಟು ಪಕ್ಷಪಾತ ಕಾಣಿಸುತ್ತೆ, ಅಷ್ಟೊಂದು ಪ್ರಾಮಾಣಿಕತೆ ಯಾರು ಕಾಣುತ್ತಾರೆ? ಖಂಡಿತ. ಬಹುಶಃ ಮುಂದೆ ಆಗೋವಂಥವ್ರು ಅಥವಾ ಒಂದು ರಾಜಕೀಯಕ್ಕೆ ಬರೋರು ಈ ಅಂಶಗಳನ್ನ ಅವರು ಅಳವಡಿಸ್ಕೊಂಡ್ರೆ ಉತ್ತಮ ರಾಜಕಾರಣಿ ಆಗೋದಿಕ್ಕೆ ಸಾಧ್ಯ ಆಗಲ್ಲ. 100% ಆಗುತ್ತೆ. ನಿಷ್ಪಕ್ಷಪಾತವಾಗಿ ಮಾಡಬೇಕಾಗತ್ತೆ. ಕೆಲವರು ನನ್ನ ಹೆಸರುಗಳು ಹೇಳಲ್ಲ. ನನಗೆ ಯಾಕೆ ಅಂತಂದ್ರೆ ಎಲ್ಲಾ ಪಕ್ಷದಲ್ಲೂ ನನ್ನವರಂತ ಇರ್ತಾರೆ. ಯಾವ ಪಕ್ಷ ಬರುತ್ತೆ ಅಂತಂದ್ರೆ ನಾನು ಅಷ್ಟು ಈಸಿಯಾಗಿ ಹೇಳಲ್ಲ. ಯಾಕೆ ಹೇಳಲ್ಲ ಅಂತಂದ್ರೆ ಎಲ್ಲಾ ಪಕ್ಷದಲ್ಲಿ ನಮ್ಮವ್ರು ಇದ್ದಾರೆ. ಸುಮ್ಮನೆ ಹೇಳಿಬಿಟ್ಟು ಮಾರ್ಕ್ಸ್ ಗಿಟ್ಟಿಸ್ಕೊಂಡು ಪ್ರಸಿದ್ಧಿ ಆಗ್ಬಿಡಕ್ಕೆ ಹುಚ್ಚರಲ್ಲ. ಯಾರು ಹುಚ್ಚು ಮುಂಡೆ ಮಾಡ್ತಾರೆ ಕೆಲವೆಲ್ಲ ಕೂಡ ಪ್ರಸಿದ್ಧಿ ಆಗಬೇಕು ಅಂತೇಳಿ. ಅದಲ್ಲವೇ ಅಲ್ಲ, ಸಬ್ಜೆಕ್ಟ್ ಅದಲ್ಲವೇ ಅಲ್ಲ. ಈ ಬೀಜ ಇದೆಯಲ್ಲ, ಅದು ಆಕಾಶದಲ್ಲಿ ನೇತಾಡಲ್ಲ, ಕೆಳಗಡೆ ಭೂಮಿಯಲ್ಲಿ ಇರುತ್ತೆ. ಅದು ಯಾಕಂದ್ರೆ ಮತ್ತೊಂದು ಗಿಡ ಸೃಷ್ಟಿ ಮಾಡುತ್ತೆ. ಅದು ಸಿದ್ಧಿ ಅನ್ನೋದು ಅದೇ. ಅದಕ್ಕಾಗಿ ನಮಗೆ ಎಲ್ಲ ಪಕ್ಷದಲ್ಲೂ ಉತ್ತಮವಾಗಿರ್ತಕ್ಕಂಥ ಇದ್ದಾರೆ. ನಾನು ಅವ್ರಿಗೆ ಕೆಲವು ಸಜೆಸ್ಟ್ ಮಾಡ್ತೇನೆ, ಇದು ಮಾಡ್ಕೋಣ ನೀನು ಅಂತ. ಬಹುಶಃ ಕೆಲವರು ಇದ್ದಾರೆ, ಅವ್ರು ಇದನ್ನು ಮಾಡ್ಕೊಂಡು ಹೋಗ್ತಾರೆ. ಅವ್ರು ಇನ್ನೂ ಪಾಪ MLAಗಳು, ಒಂದಷ್ಟು ಜನ ಸಚಿವರು ಆ ಕಾರ್ಯವನ್ನು ಮಾಡ್ತಿದ್ದಾರೆ. ರಾಜನ ತನಕ ತಲುಪಿ ಬಿಟ್ಟರೆ ಮುಂದೊಂದು ದಿನ ಬಹುಶಃ ಆ ಬದಲಾವಣೆಗಳು ಬರಬೇಕು. ನನಗೇನು ಅಂತಂದರೆ, ನೀವು ಜಾತಿಗಳನ್ನು ನೋಡಿ, ಬಹುಶಃ 4600 ಅಥವಾ 700 ಜಾತಿಗಳಿದಾವೆ ಇಲ್ಲಿ ದೇಶದಂತ. ಎಷ್ಟು ನಮಗೊಂದಷ್ಟು ಗೊತ್ತಿದ್ರೆ ಇನ್ನಷ್ಟು ತುಂಬ ಕೆಳಮಟ್ಟದಲ್ಲಿರ್ತಕ್ಕಂತಹ ಜಾತಿಗಳಿದಾವೆಲ್ಲ. ಪಾಪ ಅವ್ರಿಗೇನೂ ಸವಲತ್ತುಗಳೇ ಸಿಗ್ತಾ ಇಲ್ಲ. ಯಾರಿಗೆ ಸಿಕ್ಕಿದೆಯೋ ಅವರವರೇ ಡೆವಲಪ್ಮೆಂಟ್ ಆಗ್ತಿದ್ದಾರೆ. ಬಿಟ್ಟರೆ ಈಗ ಸೆಂಟ್ರಲ್ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಆತ ಎಲ್ಲಿಗೋ ಬೆಳೆದು ಬಿಟ್ಟಿದ್ದಾನೆ. ಬಹುಶಃ ಅವರ ಸಂಬಂಧಿಕರು ಬೆಳೆದೇ ಇಲ್ಲ. ನಾನು ಹೇಳ್ತಿರೋದು, ಬೇರೆ ದಲಿತರು ಎಲ್ಲೋ ಇರೋರು ಬೇಡ, ಅವ್ರ ಸಂಬಂಧಿಕರೇ ಬೆಳೆದಿಲ್ಲ. ಇದು ದೊಡ್ಡದಂಡ, ಇದು ಅನ್ಯಾಯ, ದೊಡ್ಡ. ನಾನು ಅವರೊಬ್ಬರನ್ನೇ ಅಲ್ಲ, ಮೋದಿಗೆ ತಗೊಂಡ್ರು ಕೂಡ ಅದೇ ತಪ್ಪಿದೆ, ಯಾರನ್ನೇ ತೆಗೆದುಕೊಂಡ್ರು ಅದೇ ತಪ್ಪು ಕಾಣ್ತಾ ಇದೆ. ನಾನು ಹೇಳ್ತಿರೋದು, ಜಾತಿಗಳನ್ನು ಬಿಟ್ಟು ನೀತಿ ರಾಜಕಾರಣವನ್ನು ಮಾಡ್ತೀನಿ ಅಂತಂದರೆ, ಶಕ್ತಿಯುತವಾದ ರಾಜಕಾರಣ ಮಾಡ್ತೀನಿ ಅಂತಂದರೆ
ಇಲ್ಲಿ ಪ್ರತಿಭೆಗಳಿಗೆ ಅವಕಾಶ ಕೊಡಿ. ರಾಷ್ಟ್ರ ಪ್ರೇಮವನ್ನು ಇಟ್ಕೊಂಡಿರ್ತಾರಲ್ಲ, ರಾಷ್ಟ್ರದ ಹಸಿವಿದೆಯಲ್ಲ, ರಾಷ್ಟ್ರದ ಕನಸಿದೆಯಲ್ಲ, ಅವರುಗಳಿಗೆ ಅವಕಾಶವನ್ನು ಕೊಡ್ತಾ ಫಿಲ್ಟರ್ ಮಾಡ್ತಾ ನೀವು ಆ ಪೊಲಿಟಿಕಲ್ ಸ್ಟ್ರಾಟಜಿಯನ್ನು ಸ್ಟಡಿ ಮಾಡಿ ಕರೆಕ್ಟಾಗಿ ಯಾರಿಗೆ ರಾಜಕೀಯದ ಅರ್ಥ ಪೂರ್ಣವಾಗಿ ಗೊತ್ತಿರುತ್ತೋ ಅಂಥವರು ಕೂತ್ಕೊಂಡು ಚರ್ಚೆ ಮಾಡುತ್ತಾ ಅಧಿಕಾರದಲ್ಲಿರೋರು ಅವ್ರಿಗೊಂದು ಅವಕಾಶ ಕೊಡ್ತಾ ಬಂದರೆ 100ಕ್ಕೂ 100 ಡೆವಲಪ್ಮೆಂಟ್ ಎಲ್ಲಿಗೋ ತೆಗೆದುಕೊಂಡು ಹೋಗ್ಬಿಡುತ್ತೆ. ಹೇಳ್ತೀನಲ್ಲ, ಇಡೀ ಜಗತ್ತಿನಲ್ಲಿ ನಮ್ಮ ದೇಶ ಮುಂದಿರುತ್ತೆ, ಎಲ್ಲದರಲ್ಲೂ ಮುಂದಿರುತ್ತೆ. ಯಾರ್ಯಾರು ಹೇಳ್ತಾ ಇದ್ರಲ್ಲ ನೀವು, ಎಲ್ಲದರಲ್ಲೂ ಕೂಡ ಮುಂದಿರುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಸಂಪತ್ತಿರ್ತಕ್ಕಂತಹ ದೇಶ. ಎಷ್ಟೋ ದೇಶಗಳಿಗೆ ವಿಜ್ಞಾನವನ್ನು ಕೊಟ್ಟ ದೇಶ ನಮ್ಮ ದೇಶ. ಎಷ್ಟೋ ದೇಶಗಳಿಗೆ ಕೃಷಿಗೆ ಸಂಬಂಧಪಟ್ಟ ರುಚಿಗಳನ್ನು ಕೊಟ್ಟ ದೇಶ ನಮ್ಮ ಭಾರತ ದೇಶ. ಎಷ್ಟೋ ದೇಶಗಳಿಗೆ ವಜ್ರ ವೈಡೂರ್ಯ ಬಂಗಾರವನ್ನು ಕೊಟ್ಟ ದೇಶ ನಮ್ಮ ಭಾರತ ದೇಶ. ಎಷ್ಟೋ ದೇಶಗಳಿಗೆ ಅನ್ನವನ್ನು ಕೊಟ್ಟ ದೇಶ ನಮ್ಮ ಭಾರತ ದೇಶ. ಆದರೆ ಎಷ್ಟೋ ದೇಶಗಳಿಗೆ ವಿಜ್ಞಾನ ಕೊಟ್ಟ ದೇಶ ನಮ್ಮ ಭಾರತ ದೇಶ. ಬಹುಶಃ ನಮ್ಮ ಭಾರತದಲ್ಲಿ ಏನೂ ಇಲ್ಲ, ಇಲ್ಲಿ ಓದಿಬಿಟ್ಟು ಅಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಗೌಣವಾಗಿ ಮಾತಾಡ್ತಿದ್ದಾರೆ. ಯಾಕೆಂದರೆ ನೀವು ಇಲ್ಲಿ ಸವಲತ್ತು ಕೊಡಲಿಲ್ಲ, ಅವರು ಆ ಕಡೆ ಹೋದ್ರು. ಇಲ್ಲೇ ಅದು 2 ಸವಲತ್ತು ಕೊಡೋದು ಇಲ್ಲಿದೆ. ಡಾಲರ್ಗೂ ಮತ್ತು ನಿಮ್ಮ 1 ರೂಪಾಯಿಗೂ ನೀವು ಬರೀ ತಾಳೆ ಮಾಡಿಬಿಡ್ತೀರಿ. ಅಷ್ಟು ಅದೇ ರೇಟ್ ಇಲ್ಲಿ ಬರಬೇಕು ಅಂತಂದರೆ ನೀವು ಸ್ವದೇಶಿ ವಸ್ತುಗಳನ್ನು ಹೇಗೆ ಬಳಸಬೇಕು, ಇದನ್ನು ಪಾಠ ಮಾಡಬೇಕು ನಾನು. ಆ ಸ್ವದೇಶಿ ವಸ್ತುಗಳನ್ನು ನೀವು ಹೇಗೆ ಬಳಸಬೇಕು, ಎಷ್ಟು ಬಳಸಬೇಕು ಅಂತಂದರೆ ನೀವು ಲಾಕ್ ಮಾಡ್ಕೋಬೇಕು ಕೆಲವೆಲ್ಲ ಕೂಡ. ಹಾಗೆ ಮಾಡಿಕೊಂಡರೆ ದೇಶ ಡಾಲರ್ನಷ್ಟು ರೇಟ್ ಬಂದ್ಬಿಡುತ್ತೆ. ನಿಮ್ಮ ಕಾಯನಿಗೆ 1 ರೂಪಾಯಿ ಕಾಯನಿಗೆ ಡಾಲರ್ಸ್ನ ಬೆಲೆ ಬಂದ್ಬಿಡುತ್ತೆ. ಬಟ್ ನಾವೇನಂತಂದರೆ ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಆದರೆ ಅಧಿಕಾರದಲ್ಲಿರೋರು ಇದನ್ನು ಮಾಡಬೇಕಾದರೆ ಯೋಚನೆ ಮಾಡಬೇಕು ತಾಯಿ. ಅದರ ಜೊತೆನಲ್ಲಿ ಆ ರಾಜಕೀಯಗೆ ನೀವು ಕೊಟ್ಟ ಅಬ್ರಿವಿಯೇಷನ್ ನೋಟ್ ಮಾಡ್ಕೊಳ್ತಿದ್ದೆ, ಅದು ಕೂಡ ಭಾಳ ಅದ್ಭುತವಾಗಿತ್ತು. ಒಂದು ರೀತಿ ನೀವು ಸ್ಪಾಂಟೇನಿಯಸ್ ಆಗಿ ಮಾತಾಡುವಾಗ ರಾ ಅಂದರೆ ಏನು, ಜಾ ಅಂದ್ರೆ ಏನು ಅಂತ ಹೇಳಿದ್ರಿ. ಅಲ್ಲ, ಅದು ಮಕ್ಕಳು ಕೂಡ ಮಾತಾಡ್ತಾರೆ ತಾಯಿ. ನಾನು ಮಕ್ಕಳಿಂದ ಕಲ್ತಿದ್ದದೆಲ್ಲ. ದೊಡ್ಡ ಮಾತು ಗುರುಗಳೇ. ಸೊ ಉತ್ತಮವಾಗಿರುವಂಥ ವಿಚಾರನ ಇವತ್ತಿನ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.